ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ನಿಲ್ದಾಣ ಸುಮಾರು ಶತಮಾನದ ಹಿಂದೆ ನಿರ್ಮಾಣವಾಗಿದೆ. ಅದರ ಜಿಲ್ಲಾ ಆಗಿ 14 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದರೂ ಕೂಡ ಇಲ್ಲಿ ಏನಾದ್ರೆ ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಟ್ರೈನು ಇನ್ನೂ ನಮಗೆ ಚಾಲೂ ಮಾಡಿಲ್ಲ. ಮತ್ತು ಇನ್ನಿತರ ಎಕ್ಸ್ಪ್ರೆಸ್ಗಳು ನಿಲುಗಡೆ ಆಗಿಲ್ಲ. ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದಾಗ ಇವತ್ತೇನಾದ್ರು ಆಕಸ್ಮಿಕವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಯಾದಗಿರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರಿಸಿ ಅವರಿಗೆ ಮನವಿ ಸಲ್ಲಿಸಿವಿ. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಶೀಘ್ರದಲ್ಲೇ ನಮಗೆ ಎಲ್ಲ ರೈಲುಗಳ ನಿಲುಗಡೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಇಂಟರ್ಸಿಟಿ ಮೊದಲಿಗೆ ಆದ್ಯತೆ ಕೊಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ಮತ್ತು ಎಲ್ಲ ಗಾಡಿಗಳಿಗೆ ಎಕ್ಸ್ಪ್ರೆಸ್ಸಿಗೆ ಎರಡೆರಡು ಹೋಗಿ ಎಕ್ಸ್ಟ್ರಾ ನಿಲ್ಲಿಸ್ಬೇಕು. ಯಾದಗಿರಿ ರೈಲ್ವೆ ನಿಲ್ದಾಣ ಹೈಟೆಕ್ ರೈಲ್ವೆ ನಿಲ್ದಾಣವಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹಿಸಿ ಮನವಿ ಸಲ್ಲಿಸಿದ್ವಿ. ಮನವಿಗೆ ಸ್ಪಂದಿಸ್ಯಾರ. ತಕ್ಷಣ ಅದಕ್ಕೆ ಸ್ಪಂದಿಸಿ ಎಲ್ಲ ಕಾಮಗಾರಿಗಳನ್ನು ಶುರು ಮಾಡಿ ಎಲ್ಲದಕ್ಕೆ ಅನುಕೂಲ ಮಾಡಿಕೊಟ್ರಂದ್ರೆ ಸರಿ. ಇಲ್ಲದಿದ್ದರೆ ಮತ್ತೆ ಇವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ.